ಇಲ್ಲಿ 4,000 ರೂಪಾಯಿ ಬರುತ್ತೆ ಅಂತ ಅನ್ಕೊಂಡಿದ್ರಾ? ಆದರೆ ಬಂದಿದ್ದು ಬರೀ 2,000 ರೂಪಾಯಿನಾ? 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬಾರ್ದು ನೀವು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೊಂದು 2,000 ರೂಪಾಯಿ ಬರಬೇಕಲ್ಲ ನಿಮಗೆ 12ನೇ ಕಂತಿನ ಹಣ, ಏನಕ್ಕೆ ಹಾಕಿಲ್ಲ ಮತ್ತು ಯಾವಾಗ ಬರುತ್ತೆ ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ಈ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಯಾವಾಗಪ್ಪ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಅದು ಕೂಡ 2-3 ತಿಂಗಳಿಂದ. ಕೊನೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಹಾಕೋಕ್ಕೆ ಸರ್ಕಾರದವರು ಮನ್ಸು ಮಾಡಿ ನಿಮಗೆ 2,000 ರೂಪಾಯಿನ ಹಾಕ್ಕೊಟ್ಟಿದ್ರೆ 4,000 ರೂಪಾಯಿ ಅಂತ ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ 2,000 ರೂಪಾಯಿ ಬಂದಿದೆ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಾಮನ್ಗೆ ಒಂದು ಡೌಟ್ ಇರುತ್ತೆ, ಇಲ್ಲಿ 4,000 ಬರಬೇಕಾಗಿದೆಯಲ್ಲ, ಇಲ್ಲಿ 2,000 ಏನಕ್ಕೆ ಬಂದಿದೆ, ನನಗೆ ಮಾತ್ರ 2,000 ಬಂದಿದೆಯಾ ಅಥವಾ ಎಲ್ಲರಿಗೂ ಕೂಡ ಸೇಮ್ ಇದೇ ರೀತಿ ಬಂದಿದೆಯಾ ಅಂತ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಆಮೇಲೆ ನಿಮಗೆ 2,000 ರೂಪಾಯಿ ಇನ್ನೊಂದು ಬರಬೇಕಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ನಿಮಗೆ 11ನೇ ಕಂತು 12ನೇ ಕಂತು ಎರಡೂ ಕೂಡ ಸೇರಿಸಿ ನಿಮಗೆ ಒಟ್ಟಿಗೆ ಬರಬೇಕಾಗಿದ್ದು 4,000 ರೂಪಾಯಿ ಬರಬೇಕಾಗಿತ್ತು. ಇದು ನಿಮಗೆ ನೆಕ್ಸ್ಟ್ ವಾರ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಆ ಒಂದು ಹಬ್ಬಕ್ಕೆ ಇದು ಜನರಿಗೆ ಕೊಡುಗೆ ಅಂತ ಹೇಳಿದರು ಸರ್ಕಾರದವರು. ಆದರೆ ಇಲ್ಲಿ 4,000 ರೂಪಾಯಿ ಬಂದಿದೆಯಾ? ರಿಯಾಲಿಟಿ ಚೆಕ್ ನೋಡೋದಾದರೆ ಇಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ, ಇಲ್ಲಿ ಹಣ ಬಂದಿಲ್ಲ ಅಂತಲೂ ಕೂಡ ಇನ್ನೂ ಕಮೆಂಟ್ ಬರ್ತಿದೆ, ಹಣ ಬಂದಿದೆ 2,000 ರೂಪಾಯಿ ಮಾತ್ರ ಬಂತು ಅಂತಲೂ ಕೂಡ ಕಮೆಂಟ್ ಬರ್ತಿದೆ. ಇಲ್ಲಿ ಜನರು ಇವಾಗ ರಿಯಾಲಿಟಿ ಚೆಕ್ ಜನರು ಏನೇನು ಹೇಳ್ತಾ ಇರೋ ಅದ್ರ ಬಗ್ಗೆ ನೋಡೋದಾದರೆ ಇಲ್ಲಿ ನೀವೆಲ್ಲರೂ ಕೂಡ ಹೇಳ್ತಾ ಇರೋದು ಬರೀ 2,000 ಬಂದಿದೆ ಅಂತ ಹೇಳ್ತಾ ಇರೋ. ಅಂದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 4,000 ರೂಪಾಯಿ ಏನು ಹಾಕಬೇಕಾಗಿತ್ತಲ್ಲ ಪೆಂಡಿಂಗ್ ಅಮೌಂಟು 2 ತಿಂಗಳಿದು, ಆ 2 ತಿಂಗಳಿದು ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ಯಾರಿಗೂ ಕೂಡ 4,000 ರೂಪಾಯಿನ ಹಾಕಿಲ್ಲ. ಎಲ್ಲರಿಗೂ ಕೂಡ ಇವಾಗ ಬರೀ 2,000 ರೂಪಾಯಿ ಮಾತ್ರ ಬಂದಿದೆ. ಸರಿನಾ? ಅದರಿಂದ ನಿಮ್ಗೆ ಬರೀ 2,000 ರೂಪಾಯಿ ಬಂದಿದೆ ಅಂತ ನೀವೇನು ಕೂಡ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಒಬ್ರಿಗಲ್ಲ, ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಬರೀ 2,000 ರೂಪಾಯಿನ ಹಾಕಿದ್ರೆ. ಇಲ್ಲಿ ಒಟ್ಟಿಗೆ 4,000 ಏನಕ್ಕೆ ಹಾಕಿಲ್ಲ, ಹಾಗಾದರೆ ಇನ್ನೊಂದು 2,000 ಯಾವಾಗ ಬರುತ್ತೆ ಅದ್ರ ಬಗ್ಗೆ ಬರೋದಾದ್ರೆ ಇಲ್ಲಿ ನೋಡಿ, ಒಟ್ಟಿಗೆ 4,000 ರೂಪಾಯಿ ಹಾಕ್ಬಿಟ್ರೆ ಸರ್ಕಾರದವ್ರಿಗೂ ಕೂಡ ಸ್ವಲ್ಪ ಹೊರೆ ಆಗುತ್ತೆ. ಅಂದರೆ 4,000 ಕೋಟಿ ಸಮಥಿಂಗ್ ಬೇಕಾಗುತ್ತೆ ನಿಮಗೆ 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಆಗೋಕ್ಕೆ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆ ಜಸ್ಟ್ ಬರೀ ಒಂದು ಕಂತಿನ ಹಣ ಅಂದರೆ 11ನೇ ಕಂತಿನ ಹಣ ಬರೀ 2,000 ರೂಪಾಯಿನ ಹಾಕಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡಿದ್ದಾರೆ. ಮತ್ತು ಇನ್ನೂ ಎಷ್ಟೊಂದು ಜನಕ್ಕೆ ಹಣ ಕೂಡ ಬಂದಿಲ್ಲ, ಅದು ಕೂಡ ಗಮನದಲ್ಲಿದೆ. ಯಾಕಂದರೆ ಎಷ್ಟೊಂದು ಜನ ಕೆಲವರು ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಆಗ್ತೀರಾ. ನಿಮ್ಗೆ ಯಾರ್ಯಾರಿಗೆ ಹಣ ಬಂದಿರಲ್ಲ, ನೆಕ್ಸ್ಟ್ ವಾರ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆದು ಇಲ್ಲಿ ಏನು ಹಣ ಬರಬೇಕಲ್ಲ 2,000 ರೂಪಾಯಿ ನಿಮಗೆ ಖಂಡಿತವಾಗ್ಲೂ ಕೂಡ ಬರುತ್ತೆ, 4,000 ರೂಪಾಯಿ ಬರಲ್ಲ. ಹಾಗಾದರೆ ಇನ್ನೊಂದು 2,000 ರೂಪಾಯಿ ಬರಬೇಕಲ್ಲ 12ನೇ ಕಂತಿನ ಹಣ, ಅದೇನಾದರೂ ಈ ತಿಂಗಳು ಬರುತ್ತಾ, ಮುಂದಿನ ತಿಂಗಳು ಬರುತ್ತಾ, ಅಥವಾ ಯಾವಾಗ ಬರುತ್ತೆ ಅಂದರೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಆಗಿರುತ್ತೆ. ಯಾಕೆಂದರೆ ಇವ್ರು ಹೇಳಿದ್ದೇನೆಂದರೆ 4,000 ರೂಪಾಯಿ ಹಾಕ್ತೀವಿ ಅಂತ. ಆದರೆ 4,000 ರೂಪಾಯಿ ಬಂದ್ಬಿಟ್ಟು ಯಾರಿಗೂ ಕೂಡ ಬರ್ತಾ ಇಲ್ಲ. ಎಲ್ಲರಿಗೂ ಕೂಡ ಬಂದಿರೋದೆ 2,000 ರೂಪಾಯಿ. ಯಾಕೆಂದರೆ ಜನರು ಕೂಡ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿದ್ರು ಒಟ್ಟಿಗೆ 4,000 ರೂಪಾಯಿ ಬರ್ಬೋದು ಅಂತ. ಸರ್ಕಾರದವರು ಅದೇ ರೀತಿ ಕೂಡ ಹೇಳಿದ್ರು 4,000 ರೂಪಾಯಿ ಬರುತ್ತೆ ಅಂತ. ಆದರೆ ಬಂದಿರೋದೇ ನಿಮಗೆ ಎಲ್ಲರಿಗೂ ಕೂಡ 2,000 ರೂಪಾಯಿ. ಹಾಗಾದರೆ ಇನ್ನೊಂದು 2,000 ರೂಪಾಯಿ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ದಾದ್ರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ನಿಮಗೆ 11ನೇ ಕಂತಿನ ಹಣ 2,000 ರೂಪಾಯಿನ ರಿಸೀವ್ ಮಾಡ್ಕೊಂಡಿದ್ದೀರ. 12ನೇ ಕಂತಿನ ಹಣ ನಿಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ ಅಂದರೆ, ಇಲ್ಲಿ ನಿಮಗೆ ಈ ತಿಂಗಳು 15ನೇ ತಾರೀಕು ಆದಮೇಲೆ ನಿಮಗೆ ಇನ್ನೊಂದು 2,000 ರೂಪಾಯಿನೂ ಕೂಡ ಹಾಕೊಡ್ತಾರೆ. ಏನು ಕೂಡ ತಲೆ ಕೆಡಿಸ್ಕೊಬಿಡಿ. ಫಸ್ಟು ಈ ಒಂದು 2,000 ರೂಪಾಯಿ ಫಸ್ಟು ಬ್ಯಾಚನ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಮುಂದಿನ ಕಂತಿನ ಹಣದ 2,000 ರೂಪಾಯಿನ ಹಾಕ್ಕೊಡ್ತಾರೆ. ನೀವು ಸ್ವಲ್ಪ ಸಮಾಧಾನದಿಂದ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಹಣನೂ ಕೂಡ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹಣ ಯಾರು ಪಡಿತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.